ನಾವೀಗ ಸಮುದ್ರ ಮಟ್ಟದಿಂದ 8,900 ಫೀಟ್ ಎತ್ತರದಲ್ಲಿರುವ ನೇಪಾಳದ ಜಮ್ಸಮಲ್ಲಿದ್ದೇವೆ. ನಿನ್ನೆ ನಾವು ಮುಕ್ತಿನಾಥಿಗೆ ಹೋಗಿ ಬಂದ್ವಿ. ಇವತ್ತು ನಾವು ಇಲ್ಲಿಂದ ಪೋಖ್ರಾಗೆ ಹೋಗ್ತೇವೆ. ಇವತ್ತು ನಮ್ಮ ನೇಪಾಳ ಪ್ರವಾಸದ 5ನೇ ದಿನ. ಬೆಳಿಗ್ಗೆ ಬೇಗ ಎದ್ದು ನಾವು ಹತ್ತಿರದಲ್ಲಿ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಅದನ್ನು ನೋಡಲಿಕ್ಕೋಸ್ಕರ ನಾವೀಗ ಹೋಗ್ತಾ ಇದ್ದೇವೆ. ಮುಕ್ತಿನಾಥಿಗೆ ಹೋಗಬೇಕಾದ್ರೆ ನೀವು ಜಮ್ಸಮಿಗೆ ಬಂದು ಹೋಗಬೇಕಾಗತ್ತೆ. ಜಮ್ಸಮಲ್ಲಿ ಏರ್ಪೋರ್ಟ್ ಕೂಡ ಇದೆ. ಇಲ್ಲಿಗೆ ನೀವು ಫ್ಲೈಟಲ್ಲಿ ಕೂಡ ಬರ್ಬೋದು. ಕಠ್ಮಂಡು ಪೋಖ್ರಾದಿಂದೆಲ್ಲ ಫ್ಲೈಟ್ ಸಿಗುತ್ತೆ. ಇಲ್ಲಿ ವೆದರ್ ಇದೊಂದೇ ಪ್ರಾಬ್ಲಮ್ ಇರುತ್ತೆ, ಇಲ್ಲಾಂದ್ರೆ ನೀವು ಇಲ್ಲಿ ಫ್ಲೈಟಲ್ಲೇ ಬರ್ಬೋದು. ಇಲ್ಲಿಂದ ಒಂದು 20-25 ಕಿಲೋಮೀಟರ್ ದೂರದಲ್ಲೇ ಮುಕ್ತಿನಾಥ್ ಇರೋದು. ಇವತ್ತು ಬೆಳಗಿನ ತಿಂಡಿಗೆ ನೋಡಿ, ನಮ್ಮ ಕರ್ನಾಟಕ ಶೈಲಿಯ ಊಟ ನಿಮಗೆ ಸಮುದ್ರ ಮಟ್ಟದಿಂದ 8,900 ಫೀಟ್ ಎತ್ತರದಲ್ಲಿರುವ ಜಮ್ಸಮಲ್ಲಿ ಸಿಗಬೇಕಂತಿದ್ರೆ ನೀವು ಟೂರ್ ಪ್ಯಾಕೇಜಲ್ಲೇ ಬರಬೇಕು. ಬೆಳಗಿನ ತಿಂಡಿ ಆದಮೇಲೆ ನಾವಲ್ಲಿಂದ ಪೋಖ್ರಾ ಕಡೆ ಹೊರಟ್ವಿ. ಪೋಖ್ರಾಗೆ ಹೋಗೋ ದಾರಿಯಲ್ಲಿ ಇಲ್ಲೊಂದು ಜಲಪಾತ ಸಿಗುತ್ತೆ, ಅದನ್ನು ನೋಡಿ ಈಗ ನಿಲ್ಲಿಸಿದ್ದಾರೆ. ಇದು ರುಪ್ಸಿ ವಾಟರ್ ಫಾಲ್ಸ್ ಅಂತ. 300 ಮೀಟರ್ ಎತ್ತರದಿಂದ ನೀರು ಬೀಳ್ತಾ ಇದೆ ಇಲ್ಲಿ. ಸರಿಗೀಗ ನಾವು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ಪೋಖ್ರಾದಲ್ಲಿ ಎಲ್ಲಿಗೆಲ್ಲ ಹೋಗ್ತೇವೆ ಅದನ್ನೆಲ್ಲ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನಮ್ಮ ಪೇಜನ್ನು ನೀವು ಫಾಲೋ ಮಾಡ್ಕೊಳ್ಳಿ. ನೀವೇನಾದರೂ ಆರ್ಗಾನಿಕ್ ಟೂರ್ಸ್ ಅವ್ರ ಜೊತೆ ಹೋಗ್ಬೇಕಂತಿದ್ರೆ ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ, ತಪ್ಪದೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ.